ಮಾರ್ಚ್ 5, 2026ರಂದು ಬೆಂಗಳೂರು ಚಲೋ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಈ ರಾಜ್ಯದ ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಎಲ್ಲೆಲ್ಲಿ ಯಾವ ಒಂದು ಜಿಲ್ಲೆಗಳಲ್ಲಿ ಅದ ಎಲ್ಲ ಜಿಲ್ಲೆ, ತಾಲೂಕು, ಗ್ರಾಮ ಘಟಕಗಳಿಂದ 3,000 ರಿಂದ 4,000 ಜನ ಮಹಿಳೆಯರು ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾ ಇದ್ದೀವಿ. ಇದು ಏನು ನಮ್ಮ ಬೇಡಿಕೆಗಳು ಏನದಾವ ಅಂತಂದ್ರೆ, ಮೊದಲನೇದಾಗಿ ದಿನ ದಿನ ಹೆಚ್ಚುತ್ತಿರುವ ಏನು ಮರ್ಯಾದೆ ಹತ್ಯೆಗಳು ಏನಾಗಬೇಕಾಗ್ಯದ, ಒಂದು ಕಾಯ್ದೆಯಾಗಿ ಬದಲಾಗಬೇಕಾಗ್ಯದ. ಮರ್ಯಾದೆ ಹತ್ಯೆಗಳು ನಿಲ್ಲಬೇಕಾಗ್ಯದ. ಇದನ್ನ ಕಾಯ್ದೆ ರೂಪವಾಗಿ ಮಾಡಬೇಕು ಅಂತೇಳಿ ನಮ್ಮ ಪ್ರಮುಖ ಬೇಡಿಕೆ ಆಗ್ಯದ. ಇನ್ನೊಂದೇನು, VBG ರಾಮ್ಜಿ ಅನ್ನೋದ್ರ ಏನದ, ದುಡಿಯೋ ವರ್ಗದ ಮಹಿಳೆಯರಿಗೆ ದುಡಿತಾರ, ಆದ್ರೆ ಅದಕ್ಕೆ ತಕ್ಕಂತೆ ಏನು ಕೊಡ್ತಾ ಇಲ್ಲ, ವೇತನ ಕೊಡ್ತಾ ಇಲ್ಲ. ಅದಕ್ಕೆ ವೇತನ ಏನು ಮಾಡಬೇಕು, ಹೆಚ್ಚಿಗೆ ಮಾಡಬೇಕು. ದಿನಗೂಲಿ ಏನದಲ್ಲ 500 ರಿಂದ 600 ದಿನಗೂಲಿ ಕೊಡಬೇಕು ಅನ್ನೋದೊಂದು ಎರಡನೇ ನಮ್ಮ ಬೇಡಿಕೆ ಆಗ್ಯದ. ಮೂರನೇ ಬೇಡಿಕೆ ಬಂದು ಸ್ತ್ರೀ ಶಕ್ತಿ ಸಂಘಗಳನ್ನು ಏನು ಮಾಡಬೇಕು, ಸಬಲೀಕರಣ ಮಾಡಬೇಕು. ಅದಕ್ಕೆ ಹೆಚ್ಚಿನ ಒಂದು ಅನುದಾನ ಬಿಡುಗಡೆ ಮಾಡಬೇಕು. ಮಹಿಳೆಯರ ಒಂದು ಸಬಲೀಕರಣ ಆಗಬೇಕು ಅಂದ್ರೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಪ್ರಮುಖ ಆದ್ಯತೆ ನೀಡಬೇಕು. ಯಾಕಂದ್ರೆ ನಮ್ದು ಏನು ಮ್ಯಾಲ ಸಿಟಿ ನಗರಗಳಂತ ಏನು ಹೇಳ್ತೀವಲ್ಲ, ಅದು ಬದಲಾವಣೆ ಆದ್ರೂ ಸಾಕಾಗಂಗಿಲ್ಲ. ಪ್ರತಿಯೊಂದು ಹಳ್ಳಿಗಳ ಬದಲಾವಣೆನೇ ಡೆಲ್ಲಿಯ ಬದಲಾವಣೆ ಅಂತೇಳಿ ಹಿಂದಿನಿಂದ ಹೇಳ್ಕೊತಾ ಬಂದೀವಿ. ಹಾಗಾಗಿ ಮೊದಲು ನಮ್ಮ ಹಳ್ಳಿಯ ಹೆಣ್ಮಕ್ಳ ಒಂದು ಬದುಕು ಏನಾಗಬೇಕಾಗ್ಯದ, ಬದಲಾಗಬೇಕಾಗ್ಯದ. ಈಗ ಏನಾಗ್ಲಾಕತ್ತದ, ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಿಗಾಗ್ಯದ. ಮೈಕ್ರೋ ಫೈನಾನ್ಸ್ ಹಾವಳಿದಿಂದ ಅನೇಕ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಅದೆಷ್ಟೋ ಅತ್ಯಾಚಾರ, ಹಿಂಸೆಗಳಿಗೆ ಒಳಗಾಗಿದ್ದಾರೆ. ಇದರ ಒಂದು ಧ್ವನಿ ಎತ್ತುತ್ತಾ ಇದ್ದೀವಿ ನಾವು. ಎದಕ್ಕಂತಂದ್ರೆ, ಕೆಲವೊಂದು ಟೈಮ್ ಮನ್ಯಾಗ ಹಣ ಇರ್ತದ, ಆದ್ರೂ ನಮಗೆ ಮೊದಲ ಹಣ ಕಟ್ಟಿ ಹೋಗ್ರಿ ಅಂತಕ್ಕಂಥ ಮೈಕ್ರೋ ಫೈನಾನ್ಸ್ಗಳು ಹೆಚ್ಚಾಗ್ಯಾವ. ಇದನ್ನ ಸರ್ಕಾರ ತಡೆಗಟ್ಟಬೇಕು. ಮತ್ತು ಸರ್ಕಾರದಿಂದ ಏನು ಸ್ತ್ರೀ ಶಕ್ತಿ ಸಂಘಗಳು ಅಂತ ಹೇಳಿ ಮಾಡಿದಾವಲ್ಲ, ಆ ಸಂಘಗಳಿಗೆ ಹೆಚ್ಚಿನ ಒಂದು ಅನುದಾನ ಬಿಡುಗಡೆ ಮಾಡಿ ಆ ಅನುದಾನವನ್ನೇ ಸ್ತ್ರೀ ಶಕ್ತಿ ಸಂಘಗಳಿಗೆ ಕೊಟ್ರ ಅದು ಕಡಿಮೆ ಬಡ್ಡಿ ದರದಲ್ಲಿ ಕೊಡುವಂತಾದ್ರ ಮಹಿಳೆಯರ ಉಪಜೀವನಕ್ಕೆ ಏನಾದ್ರೂ ಅನುಕೂಲ ಆಗುತ್ತಾ, ಅಥವಾ ಒಂದು ಏನಾದ್ರೂ ಉದ್ಯೋಗ ಸೃಷ್ಟಿ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಮತ್ತು ಮೈಕ್ರೋ ಫೈನಾನ್ಸ್ ಹಾವಳಿಗಳು ತಡೆಗಟ್ಟಬೇಕು. ಸರ್ಕಾರನೇ ಅದರ ಬದಲಾಗಿ ಹಣ ಬಿಡುಗಡೆ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಹೆಣ್ಮಕ್ಳಿಗೆ ಒದಗಿಸ್ಬೇಕು ಅಂತೇಳಿ ಹೇಳ್ತೀವಿ. ಮತ್ತು ಇನ್ನೊಂದು ಏನು ಪ್ರಮುಖ ಬೇಡಿಕೆ ಅಂತಂದ್ರೆ, ಸಂಜೀವಿನಿ ಒಕ್ಕೂಟ ಅಂತ ಬಂದದ. ಸಂಜೀವಿನಿ ಒಕ್ಕೂಟದಲ್ಲಿ ಎಂಬಿಕೆಗಳು ಮತ್ತೆ ಪಶು ಸಖಿ, ಕೃಷಿ ಸಖಿ ಇನ್ನಿತರ ಎಲ್ಲ ಹೆಣ್ಮಕ್ಳು ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರಿಗೂ ಏನಿಲ್ಲ, ದಿನಗೂಲಿ ಇಂತಿಷ್ಟು ಅಂತ ನಿಗದಿ ಮಾಡಿಲ್ಲ. ಅದೇ ಹೆಚ್ಚಿಗೆ ನಿಗದಿ ಮಾಡಬೇಕು, ಅದನ್ನ ಬಲಪಡಿಸಬೇಕು. ಸಂಜೀವಿನಿ ಒಕ್ಕೂಟವನ್ನ ಬಲಪಡಿಸಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಜಿಲ್ಲಾ ಕಾರ್ಯದರ್ಶಿ ಶಾಂತಾ ಸರಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಚಿತ್ತಾಪುರ ತಾಲೂಕದಲ್ಲಿ ನಮ್ಮ ಪ್ರಿಯಾಂಕಾ ಸಾಬ್ರು ಇವತ್ತಿನ ದಿನ ಕೇಳಬೇಕಾಗಿ ವಿನಂತಿ. ಅವರು ಇಂಥ ಐಟಿ ಸರ್ಕಾರದಲ್ಲಿ ನಮ್ಮ ಪ್ರಿಯಾಂಕಾ ಸಾಬ್ರು ಇದ್ದು ನಮ್ಮ ಹಳ್ಳಿಗಳಲ್ಲಿ ಯಾವ್ಯಾವ ಊರಿಗೆ ಏನು ಬಸ್ ಸವಲತ್ತು ಅವನ ಇಲ್ಲ ಅಂತೇಳಿ ಇವತ್ತು ಎಲೆಕ್ಷನ್ ಇದ್ದಾಗೆ ಬಂದ್ರೆ ಊರು ತನ ಬಂದು ಮಾತಾಡಿ ಹೋಗ್ತಿದ್ರಿ ನೀವು. ಇವಾಗ ಹಳ್ಳಿಗಳಲ್ಲಿ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರ ಏನಿಲ್ಲ, ಈ ಊರಿಗೆ ಬಸ್ ಏನು ಅವನ ಇಲ್ಲ ಅಂತೇಳಿ ಇವತ್ತಿನ ದಿನ ನೀವು ಇವತ್ತಿನ ದಿನ ಅಂತಾನು ಕೇಳಿಲ್ಲ ನೀವು. ಮತ್ತೆ ನಮ್ಮ ನರೇಗಾ ಕೆಲಸಗಳ ಎಲ್ಲಿ ಯಾವ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಾರ, ಮತ್ತೆ ಎಲ್ಲಿ ಕೆಲಸ ನಡೆದಿಲ್ಲ ಅಂತೇಳಿ ನೀವು ಗ್ರಾಮ ಪಂಚಾಯತಿಗಳಲ್ಲಿ ನೀವು ಒಂದೇ ಸಲನೂ ವಿಸಿಟ್ ಕೊಟ್ಟಿಲ್ಲ. ನೀವು ಶಾಸಕರಾಗಿ ನಿಮಗೆ ನಾವು ಒಂದು ಕೋಟಿ ಕೊಟ್ಟರು ಓಟು ಸಿಗಲಾರ್ದಂಥ ಓಟುಗಳನ್ನು ಕೊಟ್ಟು ನಿಮಗೆ ಮ್ಯಾಲ ವಿಧಾನಸೌಧದಲ್ಲಿ ನಿಮಗೆ ಕೂಡ್ಲಕ್ಕ ನಾವು ಕುರ್ಚಿಯನ್ನು ತಯಾರು ಮಾಡಿ ಇಟ್ಟು ಕೊಟ್ಟಿರ್ತೀವಿ. ಆದ್ರೆ ನೀವು ಮತ್ತೆ ನೀವು ಬಂದು ಹಳ್ಳಿಗಳಿಗೆ ಓಟ್ ಕೇಳಕ್ಕನ್ನು ಬರ್ತಾ ಇದ್ರಿ. ನೀವು ಗೆದ್ದು ಹೋದ್ಮೇಲೆ ನಮಗೆ ಏನು ಮಾಡಿರಿ ಏನಿಲ್ಲ ಅನ್ನಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗ್ತದ. ಇವತ್ತು ಇಲ್ಲಿ ಗುಲ್ಬರ್ಗದಲ್ಲಿ ಮಾಡ್ಬೋದು, ಇವತ್ತು ಚಿತ್ತಾಪುರಲ್ಲಿ ಮಾಡ್ಬೋದು, ಮುಂದೆ ವಿಧಾನಸೌಧದಲ್ಲಿನೂ ಬರ್ಬೋದು. ನಾವೀಗ 5ನೇ ತಾರೀಕು ನಾವು ಅಲ್ಲಿ ವಿಧಾನಸೌಧ PDM ಪಾರ್ಕ್ನಲ್ಲಿ ಮೀಟಿಂಗ್ ಇಟ್ಕೊಂಡಿವಿ. ಅಲ್ಲಿ ಹೋರಾಟನೂ ಮಾಡ್ತಾ ಇದ್ದೀವಿ. ನೀವು ಒಂದೇ ದಿನ ನಮ್ಮ ಹಳ್ಳಿಗಳಲ್ಲಿ 3 ಟೈಮ್ ಬಸ್ ಅಂತೂ ಎಲ್ಲಿ ಇಲ್ಲ. ಹಳ್ಳಿ ಕಾಟಮ್ದೇವ್ರ ಹಳ್ಳಿ ಅಂತಲ್ಲಿ ಮುಂಜಾನೆ ಒಂದು ಸಲ ಬಸ್ ಹೋಯ್ತಂದ್ರೆ ಸಂಜೆ ತನಕ ಬಸ್ ಇಲ್ಲ. ಮತ್ತು ನಮ್ಮ ಮಕ್ಕಳು ಎಲ್ಲಿ ಶಾಲೆಗೆ ಹೋಗ್ಬೇಕು. ಮತ್ತು ಮುಗುಳಂಗ ಅಲ್ಲಿ ಚಲೋ ಲೀಡರ್ಗಳು ಹೊರ. ಆದ್ರೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಶಾಲೆ ಮಕ್ಕಳು ಹೆಂಗೆ ಓದ್ತಾರೆ, ಅವ್ರ ಮಕ್ಕಳು ಎಲ್ಲೆಲ್ಲ ಸಿಟಿದಾಗ ಕಲಿತಾರ, ಅವ್ರು ಒಳ್ಳೆಯವರು. ಮತ್ತು ಇವ್ರು ಗರೀಬರ ಮಕ್ಕಳಿಗೆ ಓಡ್ ಕೇಳಕ್ ಸಂಧಿ ಮೂಲ್ಯಾಗ ಬಿದ್ದು ಮುದುಕರಿಗೆ ಕೇಳತ್ತೀರಿ. ಇವಾಗ ಯಾಕೆ ಕೇಳಲ್ಲ ನೀವು? ಎದ್ರ ಸಲುವಾಗಿ ಕೇಳಲ್ಲ? ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ನಿಮಗೆ. ಇವ್ರು ಏನಪ್ಪ ಹೆಣ್ಮಕ್ಳು ಮನೆಗೆ ಹೋಗಿ ಏನಾರ ಕೇಳಿದ್ರೆ ಅವ್ರು ಹಂಗೆ ಬರ್ತಾರ ಹಂಗೆ ಹೋಗ್ತಾರ ಅಂತೀರಿ. ಊರ್ ತನ ಬಂದು ನಾವು ಮಾತಾಡ್ಲಕ್ ಬಂದ್ರೆ ನೀವು ನಮಗೆ ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಇವತ್ತಿನ ದಿನ ನಾವು ಬಸ್ಗಳು ಎಲ್ಲೇ ಯಾವುದೇ ಹಳ್ಳಿಗೆ 4 ಟ್ರಿಪ್ ಬಸ್ ಬಂದಿರಬೇಕು. ನೀವು ಮೆಂಬರ್ಗಳು
ಮತ್ತ ಅಧ್ಯಕ್ಷರು ಮತ್ತ MLA MP ಗಳಾಗಿ ನೀವು ಹಳ್ಳಿ ಬಸ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಯಾವ ಸರ್ಕಾರ ಅನ್ಬೇಕು ನಾವು? ಇವತ್ತಿನ ದಿನ ನಾವ್ ಯಾರಿಗ್ ಕೇಳ್ಬೇಕು? ನಿಮಗ್ ಓಟ್ ಹಾಕಿ ನಾವ್ ಮಾಡೋದೇನ್ ಕೆಲ್ಸ? ನಿಮಗ್ ಓಟ್ ಕೊಟ್ಟಿವಿ, ನಾವ್ ಕೇಳ್ತಾ ಇದೀವಿ. ನಾವೇ ಓಟ್ ಕೊಟ್ಟಿಲ್ಲ ಅಂದ್ರ ನೀವ್ ಹೋಗಿ ವಿಧಾನಸೌಧ ಕೂಡ ಸೀಟಿನ ಮೇಲೆ ಕೂಡ್ಬೇಕಾದ್ರೆ ನಿಮಗ್ ಯಾರು ಹಾಕದ? ನಿಮಗ್ ನೀವೇ ಓಟ್ ಹಾಕೋತೀರಿ. ನಾವು ಓಟ್ ಹಾಕಿದ್ರೇನೆ ನೀವು ವಿಧಾನಸೌಧದಲ್ಲಿ ಕೂಡ್ತೀರಿ. ಅದು ನೀವು ವಿಚಾರ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ನಾವ್ ಹ್ಯಾಂಗ ಇನ್ನ ಹೆಚ್ಚಿನ ಓಟ್ ತಗೋಬೇಕು, ಮುಂದಿನ ದಿನಗಳಲ್ಲಿ ಹ್ಯಾಂಗ ನಾವು ಇವತ್ತ ಪ್ರಧಾನ ಮಂತ್ರಿ ಆತ್ರಿ, ಇವತ್ ಮುಖ್ಯಮಂತ್ರಿ ಆತ್ರಿ ಅಂದ್ಮೇಲೆ ಇವತ್ತು ನಮ್ಲಿಂದ ನೀವು ಕಾರಣ. ಆದ್ರೆ ನಿಮ್ಲಿಂದ ನಮಗ್ ಒಂದ್ ಬಸ್ಸು ಸಿಗಲ್ಲ ಕೂಡ್ಲಾಕ. ಬಸ್ ಫ್ರೀ ಮಾಡಿರಿ ಓಕೆ ಒಪ್ಕೋತೀವಿ ಇಲ್ಲ ಅನ್ನಲ್ಲ. ಆದ್ರ ಬಸ್ ಫ್ರೀ ಮಾಡ್ದಂಗ ಬಸ್ಗಳು ಹಳ್ಳಿಗಳಲ್ಲಿ ಕೊಟ್ಟಿಲ್ಲ ನೀವು. ಈಗ ನಮ್ ಊರಿಗೆ ಮುಂಜಾನೆ 8ಕ್ಕೆ ಬಂತಂದ್ರ ಒಮ್ಮೆ ಸಂಜೆ 8ಕ್ಕೆ ಬರ್ತಾರ. ಅಲ್ಲಿ ತನ ನಾವ್ ಅಲ್ಲರ ಕೂಡಾರ ನಾವು ಊರಿಗೆ ಬರ್ಬಾರ್ದ? ನಮಗ್ 4 ಗಂಟೆ ಒಂದು 3 ಗಂಟೆ ಒಂದು ಬಸ್ ಇಡ್ಬೇಕಲ್ ನೀವು. ಮುಂಜಾನೆ 8 ಗಂಟೆಕೊಂದು ಮತ್ತ 12 ಗಂಟೆಕೊಂದು 5 ಗಂಟೆಕೊಂದು ರಾತ್ರಿ 8 ಕೊಟ್ರ ನಮಗ್ ಅದೇ ಒಂದು ಎಷ್ಟೋ ಸವಲತ್ತು ಆಗ್ತದ. ನೀವು ಅದ್ರಾಗೆ ನೀವು ಕಳ್ಕೊಂಡ್ ಕೂಡ್ತೀರಿ. ನಮಗ್ ಇನ್ನೊಂದ್ಸಲ ಅವ್ರು ಓಟ್ ತಗೊಳಕ್ ಬರ್ಲಿ. ಹಳ್ಳಿಗಳದಾಗ ಗರೀಬರಿಗೆ ಮನಿ ಬಿದ್ದು ಹೋಗ್ಯಾವ, ಮನಿ ಇಲ್ಲ. ಮತ್ತ ಗೌರ್ಮೆಂಟ್ ಜಾಗದಾಗ ಮನಿ ಕಟ್ಕೊಡಲ್ಲ. ನೀವು ಇದ್ದವ್ರಿಗೆ ಏನದ ಮನಿ ಕಟ್ಟಿದ್ರ ಮನಿ ಮೇಲೆ ಬಿಲ್ ಎತ್ ಕೊಡ್ತೀರಿ. ಇಂಥವೆಲ್ಲ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ನೀವು ಯಾವಾಗ ಕೇಳ್ತೀರಿ? ಪ್ರಿಯಾಂಕಾ ಸಾಬ್ರೆ, ಇವತ್ತು ನಾವು ಮಾತಾಡ್ತೀವಿ ನಿಮಗ್. ನೀವು ಯಾರಿಗ್ ಬಂದ್ ಪ್ರಶ್ನೆ ಮಾಡಿರಿ? ಯಾರಿಗ್ ಬಂದ್ ಕೇಳಿರಿ? ಊರೊಳಗ್ ಬಂದು ನೀವು ಮಾತಾಡ್ಬೇಕು, ಕೇಳ್ಬೇಕು. ನೀವು ಚಲೋ ಬಿಲ್ಡಿಂಗ್ ಇದ್ದವ್ರಿಗೆ ಬಿಲ್ ಎತ್ಕತ್ತು ಕೊಟ್ರು ನೀವು ಯಾರಿಗೂ ಕೇಳಲ್ಲ. ನಾವ್ ಮನಿ ಕೇಳಕ್ ಹೋದ್ರ ನಮಗ್ ರೆಸ್ಪಾನ್ಸ್ ಮಾಡಲ್ಲ. ಮತ್ತಿದ ನಾವ್ ಯಾರಿನ್ ಕೇಳ್ಬೇಕು? ಊರಾಗ ಮೆಂಬರ್ಗಳಿಗೆ ಕೇಳಕ್ ಹೋದ್ರೆ ಏನಂತಾರ? 50,000 ಕೊಡ್ರಿ, 20,000 ಕೊಡ್ರಿ ಅಂತಾರ. ನಾವ್ ಎಲ್ಲಿಂದ ಕೊಡ್ಬೇಕು? 50,000 20,000 ಇವ್ರಿಗೆ ಕೊಡೋಕ್ಕಿಂತ ಮುಂಚೆ ನಾವು ಏಟೋ ಒಂದು ಅಟ್ಲೀಸ್ಟ್ ಒಂದು ಬಾಡಿ ಕಟ್ಕೊಂಡು ಕೆಸಿಂದ್ರ ಸುಮ್ ಪತ್ರ ಹಾಕೊಂಡಿದ್ರೆ ನಮ್ಗೆ ಎಷ್ಟು ಆಸರ ಆಗ್ತದ. ಅದಕ್ಕೆ ನಾವ್ ಇವತ್ತು ಪ್ರಶ್ನೆ ಮಾಡ್ತೀವಿ. ಇವತ್ತು ಪ್ರಿಯಾಂಕಾ ಸಾಬ್ರು ಎಲ್ಲೇ ಇದ್ರು ನಮ್ ಚಿತ್ತಾಪುರ ತಾಲೂಕ ಗಟ್ಟಿ ಮಾಡ್ಬೇಕು. ಅವ್ರು ಹಳ್ಳಿ ಬಸ್ಗಳು ಮಾಡ್ಬೇಕು, ಮತ್ತ ಮನಿ ಇಲ್ಲದವ್ರಿಗೆ ಮನಿ ಕೊಡ್ಬೇಕು, ಗೌರ್ಮೆಂಟ್ ಜಾಗದಾಗ ಮನಿ ಕಟ್ಕೊಡ್ಬೇಕು. ಅವ್ರು ಇಷ್ಟ ಬ್ಯಾಸಿಗೆ ಟೈಮ್ನಾಗ ನಮ್ಮ ಊರ ಬಾವಿ ತಗ್ಸಾರ ಇಲ್ಲ. ನಲ್ಲಿ ಇವತ್ತು ಬೆಣ್ಣೂರ್ ಬೀದಾಗ ಚಿತ್ತಾಪುರ ತಾಲೂಕದಾಗ ಈಗ ಎಲ್ಲೇ ಇರ್ಲಿ ಬಾವಿ ತಗ್ಸಿರಿ, ನೀರ್ ಪೈಪ್ಲೈನ್ ಮಾಡಿಸ್ಕೊಟ್ಟಿರಿ. ಅದಕ್ಕೆ ಪಂಚಾಯತ್ದವ್ರ ಬಿಲ್ ಕೇಳಕ್ ಹೊಂಟ್ರ. ನಾವ್ ನಿಮಗ್ ಓಟ್ ಕೊಡ್ತೀವಿ, ನೀವು ನಮಗ್ ರೊಕ್ಕ ಕೇಳ್ತೀರಿ. ನಾವ್ ಓಟ್ ಕೊಡ್ರಪ್ಪ, ನಾವ್ ನಿಮಗ್ ಓಟ್ ಕೊಡ್ತೀವಪ್ಪ, ನಮಗ್ ನೀರಿನ ಸವಲತ್ತು ಮಾಡ್ಕೊಡ್ರಿ ಅಂತೀವಿ. ಇವತ್ ಮನಿ ಏನದ ನಮಗ ಪಂಚಾಯತಿದವ್ರ ಬಿಲ್ ಕೇಳಕ್ ಹೊಂಟ್ರ. ತಿಂಗಳದಾಗ ಒಂದ್ಸಲ ನೀರ್ ಬಿಡ್ತೀರಿ, 8 ದಿನದಾಗ ಒಂದ್ಸಲ ನೀರ್ ಬಿಡ್ತೀರಿ. ಅದು ಪೈಪ್ಲೈನ್ ಹೊಡೆದ್ರೆ ಅದಕ್ಕೆ ಮಾಡ್ಸೋರ್ ಗತಿ ಇಲ್ಲ. 8 ದಿನಕ್ಕ 11 ದಿನಕ್ಕ ನೀರ್ ಬಿಟ್ಟು ನೀವು 3-4 ದಿನಕ್ಕೊಮ್ಮೆ ನೀರ್ ಬಿಟ್ಟು ನೀವು ಪಂಚಾಯತಿ ಒಳಗ್ ಬಿಲ್ ತಗೊಂಡು ರಾಜಕೀಯ ಮಾಡ್ತೀರಿ. ಇವತ್ತಿನ ದಿನ ನೀವು ದಿನ ಈಗ ಬ್ಯಾಸಿಗೆ ಟೈಮ್ನಾಗ ಕಂಟಿನ್ಯೂ ಎಲ್ಲಾ ಊರುಗಳಿಗೆ ಎಲ್ಲಾ ಹಳ್ಳಿಗಳಲ್ಲಿ ನೀರಿನ ಸವಲತ್ತು ಮಾಡ್ಬೇಕು, ಬಸ್ಸಿನ ಸವಲತ್ತು ಮಾಡ್ಬೇಕು. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಬೆಣ್ಣೂರ್ ಚಿತ್ತಾಪುರ ತಾಲೂಕಾ ಅಧ್ಯಕ್ಷ.